ನ್ಯೂ ಇಯರ್ ವೆಲ್ಕಮ್ಗೆ ವೆರೈಟಿ ಕೇಕ್ಗಳು ಕೂಡ ಬೆಂಗಳೂರಿನಲ್ಲಿ ಸಿದ್ಧ ಆಗಿದೆ. ತರಹೇವಾರಿ ಕೇಕ್ಗಳು ನಗರದಲ್ಲಿ ಭರ್ಜರಿಯಾಗಿ ಡಿಮ್ಯಾಂಡ್ ಪಡ್ಕೊಳ್ತಾ ಇವೆ. ಕೇಕ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಹಾಗಾಗಿ ವೆರೈಟಿ ಕೇಕ್ಗಳು ಬೆಂಗಳೂರಿನಲ್ಲಿ ಸಿದ್ಧ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಪಾರ್ಟಿಯಲ್ಲಿ ಕೇಕ್ಗಳಿಗೆ ಭರ್ಜರಿ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಡಿಮ್ಯಾಂಡ್ಗೆ ತಕ್ಕಂತೆ ವೆರೈಟಿ ಕೇಕ್ಗಳು ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕಾಗಿ ಸಿದ್ಧ ಆಗಿದೆ ಬೆಂಗಳೂರಿನಲ್ಲಿ. ಈಗ ಕ್ಷಣಗಣನೆ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಹಾಗಾಗಿ ವೆರೈಟಿ ಕೇಕ್ಗಳು ಸಿದ್ಧ ಆಗಿರೋದನ್ನ ನೋಡ್ತಾ ಇದ್ದೀವಿ. ಭರ್ಜರಿ ಡಿಮ್ಯಾಂಡ್ ಇರುತ್ತೆ ಬೆಂಗಳೂರಿನಲ್ಲಿ. ನಾವು ಪ್ರತಿನಿಧಿ ಸುನೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆಗೆ ಕೊನೆ ಹಂತದ ಸಿದ್ಧತೆಗಳು ಕೂಡ ಜೋರಾಗಿದೆ. ಕೇಕ್ ಶಾಪ್ಗಳಲ್ಲಿ ಗ್ರಾಹಕರನ್ನ ಸೆಳೆಯಲಿಕ್ಕೆ ವಿಶೇಷವಾದ ಕೇಕ್ಗಳು ಕೂಡ ತಯಾರಾಗಿದೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಕೇಕ್ ಕತ್ತರಿಸಿ ಆಚರಣೆ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಕ್ಗಳು ಕೂಡ ಈಗಾಗಲೇ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೇಕ್ಗಳು ಕೂಡ ಆರ್ಡರ್ ಬಂದಿದೆ. ಅದೇ ರೀತಿಯಾಗಿ ವಿಶೇಷವಾದ ಕೇಕ್ಗಳು ಕೂಡ ಸಜ್ಜಾಗಿದೆ. ಸುಮಾರು 100ಕ್ಕೂ ಹೆಚ್ಚು ವೆರೈಟಿ ಕೇಕ್ಗಳು ಈಗಾಗಲೇ ಗ್ರಾಹಕರನ್ನ ಸೆಳೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೊಸ ವರ್ಷವನ್ನ ಕೇಕ್ ಕತ್ತರಿಸಿ ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಜನರು ಕೂಡ ಸಿದ್ಧವಾಗಿದ್ದಾರೆ. ಅದೇ ರೀತಿಯಾದ ವಿಶೇಷವಾದ ಕೇಕ್ಗಳು ಕೂಡ ಈಗಾಗಲೇ ಕೇಕ್ ಶಾಪ್ಗಳಲ್ಲಿ ರೆಡಿ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಡರ್ ಕೂಡ ಹೆಚ್ಚಾಗಿದೆ. ಈಗಾಗಲೇ 106 kg ಕೇಕ್ಗಳ ಆರ್ಡರ್ ಕೂಡ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ವಿಶೇಷವಾದ ಕೇಕ್ಗಳು ಕೂಡ ಸಜ್ಜಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ವಿಶೇಷವಾದ ಕೇಕ್ಗಳನ್ನು ಕೂಡ ಈಗಾಗಲೇ ಬೇಕರಿಗಳಲ್ಲಿ, ಸ್ವೀಟ್ ಸ್ಟಾಲ್ಗಳಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೊಸ ವರ್ಷಕ್ಕೆ ಒಂದು ಕಡೆ ಕೌಂಟ್ ಡೌನ್ ಶುರುವಾದ್ರೆ ಮತ್ತೊಂದೆಡೆ ಹೊಸ ವರ್ಷವನ್ನ ಕೇಕ್ ಕಟ್ ಮಾಡಿ ವೆಲ್ಕಮ್ ಮಾಡಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೊಸ ವರ್ಷ ಆಚರಣೆಗೆ ಗ್ರಾಹಕರನ್ನ ಸೆಳೆಯಲಿಕ್ಕೆ ಕೇಕ್ ಶಾಪ್ಗಳಲ್ಲಿ ವಿಶೇಷವಾದ ಕೇಕ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ವೆರೈಟಿ ಕೇಕ್ಗಳು ಕೂಡ ಈಗಾಗಲೇ ತಯಾರಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಡರ್ ಕೂಡ ಬಂದಿದೆ. 106 kg ಆರ್ಡರ್ಗಳು ಕೂಡ ರೆಡಿ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹೊಸ ವರ್ಷ ಆಚರಣೆಯನ್ನ ಕೇಕ್ ಕತ್ತರಿಸುವ ಮೂಲಕ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇದೆ. ವಿಶೇಷವಾದ ಕೇಕ್ಗಳು ಕೂಡ ಈಗಾಗಲೇ ಕೇಕ್ ಶಾಪ್ಗಳಾಗಬಹುದು, ಬೇಕರಿಗಳಲ್ಲೂ ಕೂಡ ಆಗಿರುವಂತದ್ದು. ಕ್ಯಾಮರಾಮನ್ ಜಗನ್ ಜೊತೆ ಸುನಿಲ್, TV9 ಬೆಂಗಳೂರು.